ನಮಸ್ಕಾರ ಸ್ನೇಹಿತರೆ. ನಾಗರಿಕ ಬದುಕಿನ ಅನಾಗರಿಕ ವರ್ತನೆಗಳು ಈ ವಿಷಯವಾಗಿ ಮತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದರಲ್ಲೂ ಹೆಚ್ಚಿನದಾಗಿ ಸ್ವಚ್ಛತೆ ಬಗ್ಗೆ ಇದೆ, ಮತ್ತೆ ಕಸ ವಿಲೇವಾರಿ ಬಗ್ಗೆನೇ ಇದೆ. ಅದರ ಒಂದು ವಿಷಯವನ್ನ ಎಕ್ಸ್ಟ್ರಾ ಜೋಡಿಸಿದೆ. ನಮ್ಮ ಮನೆ ಹತ್ರ 1-2 ಕಿಲೋಮೀಟರ್ ಅಥವಾ ಅದಕ್ಕಿಂತನೂ ಜಾಸ್ತಿ ಇರ್ಬೋದು, ರಸ್ತೆಗೆ ಡಾಂಬರೀಕರಣ ಮಾಡಿದ್ರು. ರಸ್ತೆ ಹಾಳಾಗಿತ್ತು, ಅಲ್ಲಲ್ಲಿ ಹಳ್ಳ ಬಿದ್ದಿತ್ತು, ರಸ್ತೆ ಬದಿಯಲ್ಲಿ ಯಾವುದೋ ಪೈಪ್ ಹಾಕೋಕೆ ಆಗದಿತ್ತು. ಇದನ್ನೆಲ್ಲ ನೋಡ್ಕೊಂಡು ಡಾಂಬರೀಕರಣ ಮಾಡಿದ್ರು. ವಾಹನ ಸವಾರರಿಗೆ ಡ್ರೈವ್ ಮಾಡುವಾಗ ತುಂಬಾ ಅನುಕೂಲ ಆಗುತ್ತೆ. ನಾವು ಕೂಡ ಅದೇ ರಸ್ತೆಯಲ್ಲಿ ಬೆಳಗ್ಗೆ ರಸ್ತೆ ಬದಿಯಲ್ಲಿ ವಾಕಿಂಗ್ ಮಾಡ್ತಾ ಹೋಗ್ತಿದ್ವಿ. ನಮಗೂ ಕೂಡ ಖುಷಿ ಆಯ್ತು. ಆದ್ರೆ ಈಗೊಂದು ವಿಶೇಷವಾದದ್ದು ಏನ್ ನೋಡ್ತೀನಿ ಅಂತ, ನಾನು ಮೊದಲು ಇತ್ತು, ಈ ಎಲ್ಲ ಮನೆಗಳಲ್ಲೂ ನಾಯಿಗಳನ್ನು ಸಾಕಿರ್ತಾರೆ. ಆ ನಾಯಿಗಳನ್ನ ವಾಕಿಂಗ್ ಕರ್ಕೊಂಡು ಹೋಗೋದು ಕೂಡ ರಸ್ತೆಗಳ ಮೇಲೆ. ಈ ಸಾಕು ನಾಯಿಗಳು ಅದು ಟೂ ಮಾಡಬೇಕಾದ್ರೆ ಎಲ್ಲಾದ್ರೂ ಖಾಲಿ ಸೈಟ್ ಅಥವಾ ಪೊದೆ ಇದ್ರೆ ಅಲ್ಲಿಗೆ ಹೋಗೋದಿಲ್ಲ, ರಸ್ತೆಯ ಬದಿಯಲ್ಲೇ ಟೂ ಮಾಡುತ್ತೆ. ಕರ್ಕೊಂಡೋದ್ ಓನರ್ಗಳು ಕೂಡ ಅದನ್ನ ಅಲ್ಲೇ ಮಾಡಕ್ಕೆ ಬಿಟ್ಬಿಡ್ತಾರೆ. ನಾವು ವಾಕಿಂಗ್ ಮಾಡುವಾಗ ನೆಲದ ಮೇಲೆ ಕಣ್ಣಿಟ್ಕೊಂಡೇ ನಡಿಬೇಕು, ಇಲ್ಲ ಅಂದ್ರೆ ಎಷ್ಟೋ ಸಲ ನಮ್ ಶೂ ಅದರ ಮೇಲೆ 1-2 ಸಲ ಆಗಿದೆ ಅಂತ ನೋಡ್ಕೊಳ್ಳಿ. ಇತ್ತೀಚೆಗೆ BBMP ಅವರು ಈ ವಿಷಯದಲ್ಲಿ ಕಾನೂನನ್ನು ತಂದಿದ್ರು. ರಸ್ತೆಯಲ್ಲಿ ಏನಾದ್ರೂ ನಾಯಿ ಟೂ ಮಾಡಿದ್ರೆ ಅದನ್ನ ನಿರ್ವಹಣೆ ಮಾಡೋದು ಓನರಿನ ಓನರಿನ ಕರ್ತವ್ಯ ಅನ್ನೋದು ಕೂಡ ಮಾಡಿದ್ರು. ಆದ್ರೆ ಎಲ್ಲೋ ಒಬ್ರು ಇಬ್ರು ಅದನ್ನ ಮಾಡೋದನ್ನ ಕೂಡ ನೋಡಿದೀನಿ. ಆದ್ರೆ ಹೆಚ್ಚಿನವರು ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ರೀತಿ ಇಲ್ಲ. ಅದ್ ಯಾಕೆ ಅಂತಂದ್ರೆ, ಯಾರು ನಮ್ಮಲ್ಲಿ ಕಾನೂನುಗಳು ಎಲ್ಲವೂ ಚೆನ್ನಾಗಿದೆ, ಕಾನೂನುಗಳನ್ನು ಮಾಡ್ತಾರೆ, ಆದ್ರೆ ಅದರದ್ದು ಇಂಪ್ಲಿಮೆಂಟೇಶನ್ ತುಂಬಾ ಕಷ್ಟ. ಅದೇ ರೀತಿ ಬಿಲ್ಡಿಂಗ್ ಗಳನ್ನ ಕಟ್ತಾರೆ, ಅದರ ಮೇಂಟೆನೆನ್ಸ್ ಇರೋದಿಲ್ಲ. ಹಾಗಾಗಿ ಸರ್ಕಾರಿ ಕಟ್ಟಡಗಳು ಕೂಡ ಬೇಗ ಶಿಥಿಲಗೊಳ್ತವೆ. ಇದು ಹೋಗ್ಲಿ. ಈಗ ನಾನು ಆ ರಸ್ತೆಗೆ ಟಾರ್ ಹಾಕಿದ್ದಾರೆ ಅಂತ ಹೇಳಿದ್ದೆ. ಟಾರ್ ಹಾಕಿದ ರಸ್ತೆ ಅಲ್ಲಿ ಮೊದಲು ಅಲ್ಲಲ್ಲಿ 4-5 ಕಡೆ ಕಸಗಳನ್ನು ಬಿಸಾಕಿ ರಾಶಿ ಮಾಡ್ತಾ ಇದ್ರು. ಈಗ ಟಾರ್ ಹಾಕಿದ್ದಾರೆ, ಕ್ಲೀನ್ ಆಗಿದೆ, ಈಗ್ಲಾದ್ರೂ ಯಾರು ಕಸ ಬಿಸಾಕೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಅದ ಆ ತರ ಆಗ್ಲೇ ಇಲ್ಲ. ಅವರ ಮಾಮೂಲಿ ಜಾಗ ಕಸ ತಂದು ಬಿಸಾಕ್ತಾನೆ ಇದ್ರು. ನಮ್ಮ ಏರಿಯಾದ ಕಾಂಟ್ರಾಕ್ಟರ್ ಅಥವಾ BBMP ಎಂಪ್ಲಾಯಿ ಇರ್ಬೋದು, ಅವರು ಪ್ರತಿನಿತ್ಯ ಅದನ್ನ ಕ್ಲೀನ್ ಮಾಡಿ ಅಟ್ಲೀಸ್ಟ್ ಇನ್ನಾದ್ರೂ ಯಾರೋ ಹಾಕೋದಿಲ್ಲ ಅಂತ ಕಮ್ಮಿ ಅಂದ್ರು 10 ದಿನ ಅದನ್ನ ದಿನಾ ಕ್ಲೀನ್ ಮಾಡಿ ಅಲ್ಲಿ ಏನೋ ಆಗ್ತಿದ್ದಂಗೆ ನೋಡ್ಕೊಂಡ್ರು. ಆದ್ರೂ ರಾತ್ರಿ ಆದ ತಕ್ಷಣ ಕಸದ ರಾಶಿ ಬಂದು ಬೀಳ್ತಾನೆ ಇತ್ತು. ಅದೊಂದೇ ಅಂತಲ್ಲ, ಅದು ರಾಶಿ ಒಂದ್ ಕಡೆ ಆದ್ರೆ ಕ್ಲೀನ್ ಮಾಡ್ಬೋದು. ನಮ್ಮ ಜನಗಳ ಅಭ್ಯಾಸ ಹೇಗಿದೆ ಅಂತಂದ್ರೆ, ಈ ಪಾನ್ ಮಸಾಲ, ಗುಟ್ಕಾ, ತಂಬಾಕು ಈ ತರದನ್ನೆಲ್ಲ ತಿನ್ನೋ ಅಭ್ಯಾಸ ಇದೆಯಲ್ಲ, ಅದನ್ನ ರಸ್ತೆಯಲ್ಲೇ ತರ್ತಾರೆ. ಆ ಪ್ಯಾಕೆಟ್ ಅನ್ನ ಹೀಗೆ ಹೊಡಿತಾರೆ, ಇಲ್ಲಿಗೆ ಹಾಕೊಳ್ತಾರೆ. ಹಿಂಗ ಹಾಕೊಳ್ತಾ ಇದ್ದಂಗೆ ಆ ಪೀಸ್ಗಳು ನೆಲದ ಮೇಲೆ ಹಾಕೊಂಡು ಹೋಗ್ತವೆ. ಮತ್ತೆ ಇದನ್ನ ಹಾಕಿ ಹೋಗ್ತಾ ಇರ್ತಾರೆ. ಮತ್ತೆ ಸಿಗರೇಟ್ ಎಳೆಯೋರು ಸಿಗರೇಟ್ ಹಚ್ತಾರೆ, ಬೆಂಕಿ ಕಡ್ಡಿಯಲ್ಲಿ ಬಿಸಾಕ್ತಾರೆ, ಹೋಗ್ತಾರೆ. ಸಿಗರೇಟ್ ಪ್ಯಾಕೆಟ್ ಖಾಲಿ ಆಯ್ತು, ಅದನ್ನ ಅಲ್ಲೇ ರಸ್ತೆಗೆ ಬಿಸಾಕ್ತಾರೆ. ಅಂಗಡಿಯಿಂದ ಬಿಸ್ಕತ್ತು ಅಥವಾ ಚಿಪ್ಸ್ ತಗೊಳ್ತಾರೆ. ಆ ಚಿಪ್ಸ್ ಅನ್ನ ತಿಂತಾರೆ, ತಿಂದ್ಮೇಲೆ ಅದನ್ನ ಅಲ್ಲೇ ಬಿಸಾಕಿ ಹೋಗ್ತಾರೆ. ಅಂದ್ರೆ ನಡ್ಕೊಂಡು ಹೋಗ್ತಿರುವಾಗೆ ದಾರಿಯಲ್ಲೇ ಬಿಸಾಕೊಂಡು ಹೋಗೋದು. ಇದು ನಾವು ಯಾರಿಗೇನ್ ಹೇಳ್ಕೊಡ್ತಿದೀವಿ ಅಂದ್ರೆ, ನಾವ್ ಇನ್ನೊಬ್ಬರಿಗೆ ಮಾದರಿ ಆಗ್ಬೇಕಾದವ್ರು. ನಾವ್ ಯಾರಿಗೆ ಈ ರೀತಿ ಮಾಡಕ್ ಹೇಳ್ಕೊಡ್ತೀವಿ? ನಮ್ಮ ಮುಂದಿನ ಪೀಳಿಗೆ ಕೂಡ ನಮ್ಮನ್ನ ನೋಡಿ ಕಲಿಯುತ್ತೆ ಅಲ್ವೇ? ನಾವು ಒಂದು ಕ್ಷಣವಾದ್ರೂ ಈ ಬಗ್ಗೆ ಯೋಚನೆ ಮಾಡಿದೀವ? ಅದೇ ಮನೆ ಕಸದ ಬಗ್ಗೆ ನಾನು ಮೊದಲಿನ ವಿಡಿಯೋದಲ್ಲಿ ಹೇಳಿದ್ದೆ. ಹಸಿ ಕಸ, ಒಣ ಕಸ ಮಾಡಿ
BBMP ಅವರು ಬಂದಾಗ ಕೊಡ್ಬೇಕು ಅಂತ. ಅದನ್ನು ಕೂಡ ಕೆಲವರು ಕೊಡದೆ, ಅವರು ಬೆಳಗ್ಗೆ ಏಳಕ್ಕಾಗದೆ ಅಥವಾ ನೋಡಿ ಕೆಲವು ವಿಷಯ ಹೇಗಿರುತ್ತೆ ಅಂತಂದ್ರೆ, ಅವ್ರಿಗೊಂದು 10-20 ರೂಪಾಯಿ ಟಿಪ್ಸ್ ಕೊಟ್ರೆ ನೀವು ಮನೆ ಮುಂದೆ ಇಟ್ಟಿದ್ರೆ ಕೂಡ ತಗೊಂಡು ಹೋಗ್ತಾನೆ. ಅದು ಕೂಡ ಮಾಡದೆ ಕಸವನ್ನ ತಗೊಂಬಂದು ಬೆಳಗಿನ ಜಾವದಲ್ಲಿ ಅಥವಾ ರಾತ್ರಿ ತಗೊಂಬಂದು ಅದೆಲ್ಲೋ ಒಂದು ರಾಶಿಗೆ ಬಿಸಾಕೊಟ್ಟು ಹೋಗೋದಿದೆಯಲ್ಲ, ಅದೆಷ್ಟು ಅನಾಗರಿಕ ವರ್ತನೆ ಅಂತ ನಿಮ್ಗೆ ಅನ್ನಿಸ್ಬೇಕು. ಅದನ್ನೆಲ್ಲ ನಾವು ತಿಳ್ಕೊಳ್ಬೇಕು. ಅಂದ್ರೆ ಅಷ್ಟು ರಸ್ತೆಯನ್ನ ಚೆನ್ನಾಗಿ ಮಾಡಿದಾಗ ಕೂಡ ಆ ರಸ್ತೆಯನ್ನ ನಾವು ನೀಟಾಗಿ ಇಟ್ಕೊಳ್ಳೋದ್ರ ಬದಲು ಅಲ್ಲೆಲ್ಲ ಕಸವನ್ನ ಹರಡಿ, ಅಲ್ಲೆಲ್ಲ ನಾಯಿ ಟೂ ಮಾಡಿಸಿ, ಅದು ಜನಗಳಿಗೆ ನಡೆಯೋಕ್ಕಾಗದೆ ಇರುವಂತಹ ವ್ಯವಸ್ಥೆ ಮಾಡಿಸಿ ಬಿಟ್ಟು ನಾವು ನಾವ್ ಯಾವ ಕಡೆ ಹೋಗ್ತಿದೀವಿ, ನಮ್ಮ ಸಮಾಜ ಎಲ್ಲಿ ಹೋಗ್ತಿದೆ, ನಾವು ಮುಂದಿನ ಪೀಳಿಗೆಗೆ ಏನನ್ನ ಕಲ್ಸೋಕ್ ಹೊರಟಿದೀವಿ ಅನ್ನೋದನ್ನ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ನಾನು ಇದ್ರನ್ನ ಯಾರ ಮನಸ್ಸನ್ನು ನೋಯಿಸಬೇಕು ಅನ್ನೋ ಉದ್ದೇಶದಿಂದ ಮಾತಾಡ್ತಾ ಇಲ್ಲ. ನನಗೆ ನೋವಾಯ್ತು. ನಮ್ಮ ಜನರು ನೋಡಿ, ನಾನು ಮಾತಾಡ್ತಿದ್ದೀನಿ ಅಂತಂದ್ರೆ ನಾನು ಸಂಪೂರ್ಣ ನಾಗರಿಕ ಅಲ್ಲ, ನಾನು ಪ್ರತಿನಿತ್ಯ ತಿದ್ದುಕೊಳ್ತಾ ಇರೋನು. ಸೊ ನಾನು ಈಗ ಹೇಳ್ತಾ ಇರೋದು ಯಾಕೆಂದ್ರೆ, ನನ್ನ ವಿಡಿಯೋ ನೋಡಿ ಒಬ್ಬರಾದ್ರೂ ಇಬ್ಬರಾದ್ರೂ ತಿದ್ಕೊಂಡು ತಾವು ಅಲ್ಲಿ ಉತ್ಪಾದಿಸಿದ ಕಸವನ್ನ ನಮ್ಮ ಪ್ಯಾಕೆಟ್ ಹಾಕೊಂಡು ಬಂದು ಮನೆಯಲ್ಲಿ ಹಾಕಿ ಅಥವಾ ಎಲ್ಲಾದ್ರೂ ಕಸದ ಬುಟ್ಟಿ ಸಿಕ್ಕಿದ್ರೆ ಅಲ್ಲಿಗೆ ಹಾಕುವಂತ ಅಭ್ಯಾಸಗಳನ್ನ ರೂಢಿಸ್ಕೊಳ್ಳಿ ಅನ್ನೋ ಒಂದು ವಿಷಯದಲ್ಲಿ ಮಾತ್ರ ಮಾತಾಡ್ತಾ ಇದ್ದೀನಿ. ಇದರಲ್ಲಿ ಸರ್ಕಾರ ಒಂದು ಜವಾಬ್ದಾರಿ ತಗೊಳ್ಳೇಬೇಕು. ಅಂಗಡಿಗಳು ಓಪನ್ ಮಾಡಕ್ಕೆ, ಸಣ್ಣ ಸಣ್ಣ ಅಂಗಡಿಗಳನ್ನು ಓಪನ್ ಮಾಡೋದಕ್ಕೆಲ್ಲ ಲೈಸೆನ್ಸ್ ಕೊಡ್ತಾರೆ. ಒಂದು ರಸ್ತೆಯಲ್ಲಿ ಸುಮಾರು ಅಂಗಡಿಗಳಿರುತ್ತೆ. ಎಲ್ಲ ಅಂಗಡಿ ಮುಂದೆಯೂ ಡ್ರೈ ವೇಸ್ಟಿಗೋಸ್ಕರವಾಗಿ ಅದು ಗಾಳಿಗೆ ಹಾರಿ ಹೋಗದೆ ಇರುವಂತಹ, ನಾಯಿಗಳಿಂದ ಎಳೆದಾಡಲ್ಪಡಲಾಗದಂತಹ ಕಸದ ಬುಟ್ಟಿಗಳನ್ನ ಅಳವಡಿಸಲೇಬೇಕು ಎಂಬ ಕಟ್ಟುನಿಟ್ಟಿನ ನಿಯಮವನ್ನ ಹಾಕಬೇಕು. ಇದರಿಂದ ಏನಾಗುತ್ತೆ, ಅಲ್ಲಿ ತಗೊಂಡವರು ಆ ತಿಂದಿದ್ದನ್ನ ಅಲ್ಲೇ ಹಾಕ್ಬೋದು, ಅಥವಾ ತಿಂದ್ಕೊಂಡು ಮುಂದೆ ಎಲ್ಲಾದ್ರೂ ಒಂದು ಅಂಗಡಿಯಲ್ಲಿ ಸಿಕ್ಕಿದ್ರೆ ಆ ಕಸವನ್ನು ಹಾಕ್ಬೋದು, ಅಥವಾ ಸಾರ್ವಜನಿಕ ಸ್ಥಾನದಲ್ಲಿ ಎಲ್ಲಿ ಬೇಕಾದ್ರೂ ಹಾಕ್ಬೋದು. ಇದಕ್ಕೆ ಸಮಾಜಕ್ಕೆ ತಿಳುವಳಿಕೆ ನೀಡಬೇಕು. ಮತ್ತೆ ಎಲ್ಲಿ ಹೋದ್ರೂ ನಮ್ಮಲ್ಲಿ ಸ್ವಲ್ಪ ತಂಟೆ, ತಕರಾರು, ಮತ್ತೆ ಏನ್ ಹೇಳ್ತೀರಾ ನೀವು, ಅಸಾಮಾಜಿಕವಾಗಿ ವರ್ತಿಸುವಂತವ್ರು ಇರ್ತಾರೆ. ಅಂತ ಕಸದ ಬುಟ್ಟಿಗೆ ಏನಾದರೂ ಗಲೀಜ್ ತುಂಬಿಸುವಂತವ್ರು ಇರ್ತಾರೆ. ಏನ್ ಮಾಡಕ್ ಆಗಲ್ಲ. ಅವ್ರನ್ನ ಎಜುಕೇಟ್ ಮಾಡೋ ಪ್ರಯತ್ನ ಮಾಡ್ಲೇಬೇಕು. ಸರ್ಕಾರವು ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಪ್ರತಿಯೊಂದು ಅಂಗಡಿಯಲ್ಲೂ ಕಸದ ಬುಟ್ಟಿ ಇರುವ ಹಾಗೆ ಕಾನೂನು ತಂದ್ರೆ, ಅಂದ್ರೆ ಕಸದ ಬುಟ್ಟಿ ಇಡಲೇಬೇಕು. ಆ ಕಸದ ಬುಟ್ಟಿಯಲ್ಲಿ ಅವನು ಎಲ್ಲಿಂದ ತಂದು ಬೇಕಾದ್ರೂ ಹಾಕ್ಬೋದು, ಅವನ ಅಂಗಡಿಯಿಂದನೇ ತಗೊಂಡು ಹಾಕ್ಬೇಕು ಅಂತಿಲ್ಲ, ಅದಕ್ಕೂ ಪ್ರಾವಿಷನ್ ಮಾಡಿ ಹಾಕ್ಬೇಕು. ಮತ್ತೆ ಈ ನಾಯಿಗಳ ನಂಬರ್ 2 ಮಾಡಿಸೋಕೆ ವಾಕಿಂಗ್ ಕರ್ಕೊಂಡು ಬರೋದಿದೆಯಲ್ಲ, ಅದನ್ನು ಕಟ್ಟುನಿಟ್ಟಾಗಿ ಫಾಲೋ ಮಾಡಿಸ್ಬೇಕು. ನಮಸ್ಕಾರ.